ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ನಮಸ್ಕಾರ ಮಿತ್ರರೇ. ಇಂಡಿಯನ್ ಓಷನ್ ಸಮುದ್ರದ ಹತ್ತಿರ ಒಂದು ದೊಡ್ಡ ಘಟನೆ ನಡೆದಿದೆ. ಅಮೆರಿಕದ ನೌಕಾಪಡೆಯು ಇರಾನ್ ದೇಶದ ಒಂದು ಯುದ್ಧ ಹಡಗನ್ನು ಶ್ರೀಲಂಕಾ ಸಮುದ್ರದ ಹತ್ತಿರ ಸಂಪೂರ್ಣವಾಗಿ ನಾಶ ಮಾಡಿದೆ. ಇದು ಕೇವಲ ಒಂದು ಹಡಗಿನ ನಾಶವಲ್ಲ, ಇದು ಮಧ್ಯಪ್ರಾಚ್ಯದ ಯುದ್ಧ ಈಗ ಭಾರತದ ಹತ್ತಿರ ಬರುತ್ತದೆಯೇ ಎಂಬ ದೊಡ್ಡ ಪ್ರಶ್ನೆಯನ್ನು ಹುಟ್ಟಿಸಿದೆ. ಇದರಿಂದ ಭಾರತಕ್ಕೆ ಏನು ಪರಿಣಾಮ, ಯುದ್ಧ ಇಂಡಿಯನ್ ಓಷನ್ಗೆ ಬಂದರೆ ಏನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಮಿತ್ರರೇ. ಘಟನೆ ಏನು? ಕೆಲವು ವರದಿಗಳ ಪ್ರಕಾರ ಅಮೆರಿಕ ಸಬ್ಮೆರೈನ್ ಒಂದು ಇರಾನ್ನ ಐರಿಸ್ ದೇನ ಯುದ್ಧ ಹಡಗನ್ನು ಟಾರ್ಪಿಡೋ ಮೂಲಕ ದಾಳಿ ಮಾಡಿ ಮುಳುಗಿಸಿದೆ. ಈ ಘಟನೆ ನಡೆದಿದೆ ಶ್ರೀಲಂಕಾ ಸಮುದ್ರದ ಹತ್ತಿರ, ಅಂದರೆ ಭಾರತದ ಹತ್ತಿರ ಇಂಡಿಯನ್ ಓಷನ್ ಪ್ರದೇಶದಲ್ಲಿ. ಈ ಹಡಗಿನಲ್ಲಿ ಇದ್ದ ಇರಾನ್ ನೌಕಾಪಡೆಯ ಹಲವು ಸೈನಿಕರು ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಇದುವರೆಗೆ ಯುದ್ಧ ಇಸ್ರೇಲ್, ಇರಾನ್, ಅಮೆರಿಕದ ನಡುವೆ ಮಧ್ಯಪ್ರಾಚ್ಯದಲ್ಲಿ ಸೀಮಿತವಾಗಿತ್ತು. ಆದರೆ ಈಗ ಈ ಯುದ್ಧದ ನೆರಳು ಇಂಡಿಯನ್ ಓಷನ್ ಕಡೆಗೆ ಬರುತ್ತಿದೆ. ಇದರಿಂದ ಭಾರತದ ಮೇಲೆ ಆಗುವ ಪರಿಣಾಮಗಳೇನು? ತೈಲ ಬೆಲೆ ಏರಿಕೆ. ಭಾರತಕ್ಕೆ ಬೇಕಾಗುವ ಸುಮಾರು 80% ತೈಲ ಮಧ್ಯಪ್ರಾಚ್ಯದಿಂದ ಬರುತ್ತದೆ. ಯುದ್ಧ ಹೆಚ್ಚಾದರೆ ಹಡಗುಗಳ ಮೇಲೆ ದಾಳಿ ಸಾಧ್ಯತೆ, ಸಾಗಾಟಕ್ಕೆ ಅಡ್ಡಿ. ತೈಲ ಬೆಲೆ ಜಾಗತಿಕವಾಗಿ ಏರಿಕೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಬಹುದು. ಭಾರತೀಯ ಹಡಗುಗಳಿಗೆ ಅಪಾಯ. ಇಂಡಿಯನ್ ಓಷನ್ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಹಲವಾರು ಭಾರತೀಯ ವ್ಯಾಪಾರ ಹಡಗುಗಳು ಓಡಾಡುತ್ತಿವೆ. ಅಲ್ಲದೆ ಸಾವಿರಾರು ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ, ಸಮುದ್ರದಲ್ಲಿ ಸುರಕ್ಷತೆ ಸಮಸ್ಯೆ ಎಂಬ ಅಪಾಯಗಳು ಎದುರಾಗಬಹುದು. ಭಾರತದ ಮೇಲೆ ರಾಜಕೀಯ ಒತ್ತಡ. ಭಾರತಕ್ಕೆ ಅಮೆರಿಕ ಜೊತೆ ಬಲವಾದ ಸ್ನೇಹ ಸಂಬಂಧವಿದೆ. ಇರಾನ್ ಜೊತೆ ಕೂಡ ಶಕ್ತಿಯಾದ ವ್ಯಾಪಾರ ಮತ್ತು ರಾಜತಾಂತ್ರಿಕ ಸಂಬಂಧ ಇದೆ. ಹೀಗಾಗಿ ಭಾರತಕ್ಕೆ ಯುದ್ಧದ ವೇಳೆ ಯಾರನ್ನು ವಿರೋಧಿಸದೆ ಸಮತೋಲನ ಕಾಯ್ದುಕೊಳ್ಳುವುದು ದೊಡ್ಡ ಸವಾಲಾಗಬಹುದು. ಮುಂದೇನು ಆಗಬಹುದು? ಈ ಘಟನೆ ನಂತರ 3 ದೊಡ್ಡ ಸಾಧ್ಯತೆಗಳು ಇವೆ. ಇರಾನ್ ಪ್ರತೀಕಾರ. ಇರಾನ್ ಅಮೆರಿಕ ನೌಕೆಗಳ ಮೇಲೆ ಇಂಡಿಯನ್ ಓಷನ್ ಅಥವಾ ಅರೇಬಿಯನ್ ಸಮುದ್ರದಲ್ಲಿ ದಾಳಿ ಮಾಡಬಹುದು. ಸಮುದ್ರದಲ್ಲಿ ದೊಡ್ಡ ಯುದ್ಧ. ಅಮೆರಿಕ ಮತ್ತು ಇರಾನ್ ನಡುವೆ ನೌಕಾಪಡೆ ಯುದ್ಧ ಶುರುವಾದರೆ ಇಂಡಿಯನ್ ಓಷನ್ ಹೊಸ ಯುದ್ಧ ಕ್ಷೇತ್ರವಾಗಬಹುದು. ಜಾಗತಿಕ ಆರ್ಥಿಕ ಪರಿಣಾಮ. ಯುದ್ಧ ಹೆಚ್ಚಾದರೆ ತೈಲ ಬೆಲೆ ಏರಿಕೆ, ಜಾಗತಿಕ ವ್ಯಾಪಾರ ಕುಸಿತ, ಶೇರ್ ಮಾರ್ಕೆಟ್ ಅಸ್ಥಿರತೆ ಎಲ್ಲವೂ ಸಂಭವಿಸಬಹುದು. ಸ್ನೇಹಿತರೆ, ಅಮೆರಿಕ ಇರಾನ್ ಹಡಗನ್ನು ಭಾರತದ ಹತ್ತಿರ ಸಮುದ್ರ ಪ್ರದೇಶದಲ್ಲಿ ನಾಶಪಡಿಸಿರುವುದು ಒಂದು ಸಣ್ಣ ಘಟನೆ ಅಲ್ಲ. ಇದು ಮಧ್ಯಪ್ರಾಚ್ಯದ ಯುದ್ಧ ಇಂಡಿಯನ್ ಓಷನ್ ಕಡೆಗೆ ಹರಡುತ್ತಿದೆ ಎಂಬ ಸಂಕೇತವಾಗಬಹುದು. ಇದರಿಂದ ಭಾರತ, ಮಧ್ಯಪ್ರಾಚ್ಯ, ಜಾಗತಿಕ ಆರ್ಥಿಕತೆ ಎಲ್ಲವೂ ಪರಿಣಾಮ ಅನುಭವಿಸಬಹುದು. ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಹೇಗೆ ಬೆಳೆಯುತ್ತದೆ ಎಂಬುದು ಜಗತ್ತಿನ ಗಮನ ಸೆಳೆಯುತ್ತದೆ. ನರೇಂದ್ರ ಮೋದಿ ಅವರು ಈ ಘಟನೆಗೆ ಖಂಡನೆ ಮಾಡದೆ ಇರುವುದಕ್ಕೆ ಕಾರಣ ಏನು? ಇದರ ಹಿಂದೆ ಹಲವು ರಾಜತಾಂತ್ರಿಕ ಕಾರಣಗಳಿವೆ. ಭಾರತ ತಟಸ್ಥ ನೀತಿ ಅನುಸರಿಸುತ್ತಿದೆ. ಭಾರತ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸಂಘರ್ಷಗಳಲ್ಲಿ ನೇರವಾಗಿ ಒಂದು ಪಕ್ಕದಲ್ಲಿ ಬೆಂಬಲಿಸುವುದಿಲ್ಲ. ಅದರ ಬದಲು ಶಾಂತಿ, ಸಂವಾದ, ರಾಜತಾಂತ್ರಿಕ ಪರಿಹಾರ ಇವುಗಳನ್ನು ಒತ್ತಿ ಹೇಳುತ್ತದೆ. ಹಾಗೂ ಭಾರತ ತಟಸ್ಥ ನೀತಿ ಅಮೆರಿಕದೊಂದಿಗೆ ಬಲವಾದ ಸಂಬಂಧ, ಇರಾನ್ ಜೊತೆಗಿನ ವ್ಯಾಪಾರ ಮತ್ತು ತೈಲ ಸಂಪರ್ಕ, ಪೂರ್ಣ ಮಾಹಿತಿಗಾಗಿ ಕಾಯುವುದು. ರಷ್ಯಾ ತೈಲ ಖರೀದಿಗೆ 30 ದಿನಗಳ ಅನುಮತಿ ಕೊಡ್ತೀವಿ. ಅಮೆರಿಕ ಉದ್ದಟತನಕ್ಕೆ ಕೆರಳಿದ ಭಾರತ ಹೇಳಿದ್ದೇನು? ರಷ್ಯಾದ ತೈಲವನ್ನು ಖರೀದಿಸಲು ಭಾರತ ಎಂದಿಗೂ ಯಾವುದೇ ದೇಶದಿಂದ ಅನುಮತಿಯನ್ನು ಅವಲಂಬಿಸಿಲ್ಲ ಎಂದು ಕೇಂದ್ರ ಹೇಳಿದೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದಿಂದಾಗಿ ಹಾರ್ಮೋಜ್ ಜಲಸಂಧಿ ಮಾರ್ಗದಲ್ಲಿ ಉದ್ವಿಗ್ನ ಉಂಟಾಗಿರುವುದರಿಂದ ಭಾರತ ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳನ್ನು ನೀಡುವ ಯಾವುದೇ ಮೂಲದಿಂದ ಕಚ್ಚಾ ತೈಲವನ್ನು ಖರೀದಿಸುವುದನ್ನು ಮುಂದುವರೆಸಿದೆ ಎಂದು ಕೇಂದ್ರ ಸರ್ಕಾರ ಶನಿವಾರ ಹೇಳಿದೆ. ಅಡೆತಡೆಗಳ ಹೊರತಾಗಿಯೂ ಭಾರತದ ಇಂಧನ ಸರಬರಾಜು ಸುರಕ್ಷಿತವಾಗಿದೆ ಎಂದು ಸರ್ಕಾರ ಹೇಳಿದೆ. ಹಾರ್ಮೋಜ್ ಮಾರ್ಗದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯು ಹೊರತಾಗಿಯೂ ಭಾರತ ಇಂದಿನ ಪೂರೈಕೆ ಸುರಕ್ಷಿತ ಮತ್ತು ಸ್ಥಿರವಾಗಿದೆ. ಭಾರತ ತನ್ನ ಕಚ್ಚಾ ತೈಲವನ್ನು ಮೂಲಗಳನ್ನು 27ರಿಂದ 40 ದೇಶಗಳಿಗೆ ವೈವಿಧ್ಯಗೊಳಿಸಿದೆ. ಬಹುಪರ್ಯಾಯ ಪೂರೈಕೆ ಮಾರ್ಗಗಳನ್ನು ಖಚಿತಪಡಿಸುತ್ತದೆ. ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಭಾರತ ಅತ್ಯಂತ ಸ್ಪರ್ಧಾತ್ಮಕ ಮತ್ತು ಕೈಗೆಟುಕುವ ದರಗಳು ಲಭ್ಯವಿರುವಲ್ಲೆಲ್ಲ ತೈಲವನ್ನು ಖರೀದಿಸುತ್ತದೆ ಎಂದು ಕೇಂದ್ರದ ಹೇಳಿಕೆಯಲ್ಲಿ ತಿಳಿಸಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಮಲ್ ಹಾಸನ್ ಅವರು ಕಿಡಿಕಾರಿದ್ದಾರೆ.
ಅವರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮುಖಾಂತರ ಟ್ರಂಪ್ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ. ಟ್ವೀಟ್ನಲ್ಲಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಳ್ಳಿ, ಬೇರೆ ದೇಶದ ಆದೇಶಗಳು ನಮಗೆ ಬೇಕಾಗಿಲ್ಲ. ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳಲು 30 ದಿನ ಅನುಮತಿ ಕೊಟ್ಟಿದ್ದೇವೆ ಎಂಬ ಟ್ರಂಪ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ರಾಷ್ಟ್ರಗಳ ಮಧ್ಯೆ ಒಳ್ಳೆಯ ಗೌರವವಿದ್ದರೆ ಮಾತ್ರ ವಿಶ್ವಶಾಂತಿ ಮೂಡುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಟ್ರಂಪ್ ರವರು ಭಾರತದ ವಿರುದ್ಧ ಹೇಳಿಕೆಗಳು ಭಾರತದ ನಾಗರಿಕರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಇತ್ತೀಚಿನ ಕಮಲ್ ಹಾಸನ್ ರವರ ಟ್ವೀಟ್ ಹೆಚ್ಚು ಮಹತ್ವ ಪಡೆದಿದೆ. ಟ್ರಂಪ್ ರವರು ಭಾರತವನ್ನು ಅಮೆರಿಕದ ದೇಶದ ಗುಲಾಮ ಎಂದುಕೊಂಡು ಈ ಹೇಳಿಕೆಗಳನ್ನು ಕೊಡುತ್ತಿರುವುದು ಭಾರತದಲ್ಲಿ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿದೆ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ.